ಹಾಯ್ ಇನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಮ್ಯಾಗಾಗೈತೆ ನೋಡಿ, ಇವಾಗ ಎದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ರಾತ್ರಿ ಇವೆರಡು ಹೊಟ್ಟಿನ ಚೀಲ ಹೊಲಿದೆ. ಈ ಹೊಟ್ಟಿನ ಚೀಲದ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ನಾಗ ಹೊಟ್ಟಿನ ಚೀಲ ಹೆಂಗೆ ಕಟ್ ಮಾಡೋದು, ಹೊಲಿದು ಟಿಚ್ಚಿಂಗು ಎರಡು ವಿಡಿಯೋ ಹಾಕೀನಿ, ಹೋಗಿ ನೋಡ್ಕೊಂಬನ್ನಿ. ಇವಾಗ ನೀನು ರಾತ್ರಿ ಎಲ್ಲ ಕಡುಬದು ಮಾಡ್ಕೇರಿ ಬೆಳ್ಳು ಬೆಳೆ ಮಾಡಿ ಹಂಗೆ ಇಟ್ಟಿದೆ. ಬಳೆ ಸೆಟ್ ಮಾಡಿ ಬಂಡೆ ತುಂಬ ಹೊರಗಿಡಬೇಕು, ಮನೆ ತೊಳಿಬೇಕು, ಪೂಜೆ ಮಾಡಬೇಕು. ಎಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ಬೀರಪ್ಪ ಮುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಿ. ಇವತ್ತು ಹುಣ್ಣಿಮೆ ನೋಡಿ, ಭಾರತ್ ಹುಣ್ಣಿಮೆ. ನಾನೆಲ್ಲ ಮಾಡ್ಕೊಂಡು ಬಿಜಾಪುರಕ್ಕೆ ಹೋಗಿ ಒಳ್ಳೆ ಬಂದು ಅವರೂರಿಗೆ ಹೋಗ್ಬೇಕಂತ ಮಾಡೀನಿ. ಅಲ್ಲಿ ಹೋಳ್ಗೆ ಮಾಡ್ತಾರೆ. ನಾವು ಬೇವು ಅಡಲಿ ತುಂಬಲ್ಲ ಸ್ನೇಹಿತರೆ. ಒಂದು ಮನ್ಯಾಗ ನಮ್ಮ ಕಡೆ ಅಡಲಿ ತುಂಬೋದಿಲ್ಲ, ತವ್ರ ಮನೆಯಲ್ಲಿ ಐತೆ, ಗಂಡು ಮನ್ಯಾಗ ಅಡಲಿ ತುಂಬೋದಿಲ್ಲ. ಹಿಂಗಾಗಿ ಆ ಕಡೆ ಹೋಗ್ತೀನಿ ರೀ. ಬರೀ ಕದ ತೆಗಿತೀನಿ, ತಿರುಗಿ ಹೊತ್ತೊಂಡೈತೆ ನೋಡಿ, ಬೆಳಕಾಗೈತಿ, ಬೆಳ್ಳ ಬಿಸಿ ಬಿದ್ದೈತೆ. ಹೇಳ್ಬೇಕು, ಜಲ್ದಿ ಹೇಳ್ಬೇಕಂದ್ರೆ ಎಚ್ಚರ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಶ್ರಾವಣ ಕುಂಬಾರನ ಊರಿಗೆ ನೋಡಿ, ಇಲ್ಲಿಗೆ ಶ್ರಾವಣ 6 ಗಂಟೆಗೆ ಪಿಕ್ಸ ಜಬಿಸಿದ್ದ, ಮಮ್ಮಿ ಹೇಳು ಅಂತೇಳಿ. ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಬರೀ ನಾ ಮನ್ಯಾಗ ಕೆಲಸ ಏನೈತೆ ಏನಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಎಷ್ಟು ಕ್ಲೀನಾಗೈತೆ ನೋಡಿ ಅಂಗಳ ಕಸ, ಮಸ್ತ್ ಅಲ್ರಿ. ಮನೆ ಮುಂದೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೋದ ಒಂಥರ ಖುಷಿ ನೋಡಿ ನೋಡಾಕ. ಮನ್ಯಾಗ ಏನೇ ಕೆಲಸ ಎಲ್ಲ ಬರಿಷ್ಠ ಐತೆ ತೋರಿಸ್ತೀನಿ ನಿಮಗೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನೇಹಿತರೆ. ಬಿಜಾಪುರಕ್ಕೆ ಹೋಗ್ಬೇಕಲ್ಲ, ಹಿಂಗಾಗಿ ಫೋನ್ ಚಾರ್ಜಿ ಹಾಕೀನಿ, ಫೋನ್ ರಿಪೇರಿ ಮಾಡ್ಸ್ಕೊಂಬರ್ಬೇಕು. ಇನ್ನೂ ಭಾಳ ಕೆಲಸ ಐತ್ರಿ. ಬರ್ರಿ ಇಲ್ಲಿ ನೋಡಿ, ಫೋನ್ ಚಾರ್ಜಿ ಹಾಕೀನಿ. ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡೀನಿ ರೀ, ಹೊಲಸಾಗಿದ್ದು. ಹುಣ್ಣಿಮೆ ಅಲ್ಲ ಇವತ್ತು, ಹುಣ್ಣಿಮೆ ಇದ್ದ ಕಾರಣಕ್ಕೆ ತೊಳ್ಕೊಂಡೀನಿ ರೀ. ಹೊಲಸೂ ಆಗಿದ್ದು ಸ್ನೇಹಿತರೆ. ಮನೆ ಶುಕ್ರವಾರ ತೊಳೆದೀನಿ, ದೇವ್ರ ಮನೆ ಅಡುಗೆ ಮನೆ ತೊಳೆದೀನಿ. ಇನ್ನು ಪಡ್ಸಾಲಿ ಅಂತ ತೊಳ್ಯಾಕೆ ಹೋಗ್ಲೋಡಿ. ಗ್ಯಾಸ್ 8 ಗಂಟೆನರಾಗ ಮುಸುರಿ ನೀರು ಕಾಸೋದು. 9 ಅನ್ನಕ್ಕೆ ಹೋಗ್ಬೇಕು ರೀ. 9ಕ್ಕೆ ಬಿಟ್ಟು ಅಂದ್ರೆ 10, 11 ಅನ್ನಕ್ಕೆ ಅಲ್ಲಿರ್ತೀವಿ. ಶ್ರಾವಣಿನೂ ಕರ್ಕೊಂತ ನೋಡಿ. ಬಾವಿ ಎಲ್ಲ ಕ್ಲೀನಾಗೈತೆ ನೋಡಿ. ಮನೆ ತಂಡಿದ್ರೆ ಉಣ್ಣೆಂಗೆ ಹಾಕ್ಕೋಬೇಕಿಲ್ಲ, ಯಾಕೆ ನಡುತ್ತಿ. ಬಾಂಡೆ ತಿಕ್ತೀನಿ ರೀ. ಶ್ರಾವಣಿ ನೀರು ಹಾಕ್ತಾನೆ, ನೀರು ಒಲೆ ಹಚ್ಚಿ ಬಾಂಡೆ ತಿಕ್ಕಿ ಸಿಗ್ತೀನಿ ರೀ ನೋಡಿ ಸ್ನೇಹಿತರೆ. ಶ್ರಾವಣಿ ಕೂಡ ರೆಡಿ ಆಗ್ಯಾಳ. ಶ್ರಾವಣಿನೂ ಕರ್ಕೊಂಟೀನಿ. ಕೋರ್ಕೋತಿ ಬಿಜಾಪುರಕ್ಕೆ ಬರ್ತೀವ ಶೈನಿ ಹೊಡ್ಯಾಕ. ಈಗ ನೋಡೋದಾಗಲ್ಲಮ್ಮ, ಮತ್ತೆ ನೋಡೋಣ. ಈಗ ಹೋಗಿ ಬರಮ್ಮ, ಕೆಲಸ ಐತೆ. ಈಗ ಫೋನ್ ಮಾಡಿಸ್ಬೇಕು, ಕೆಲಸ ಭಾಳ ಐತೆ ಸ್ನೇಹಿತರೆ. ಮತ್ತು ತೊಗೊಂಡು ತಮ್ಮಂಗೆ ಕರ್ಕೋ, ನಾನು ನೀನು ಇಷ್ಟು ಬಾಂಡೆ ದೂರ ತಿಕ್ಕೀನಿ, ಪೂಜೆ ಆಗೈತೆ, ಎಲ್ಲನೂ ಕ್ಲೀನಾಗಿ ಸ್ನೇಹಿತರೆ. ಶ್ರಾವಣಿ ರೆಡಿಯಾಗ, ನಾನು ರೆಡಿಯಾಗಿ. ಟೈಮ್ ಇಲ್ಲೇ 9 ಆಯ್ತು ನೋಡಿ. ಬಟ್ಟೆ ಕೂಡ ಹೋಗೋದು ಹಾಕಿನಿ. ಹುಣ್ಣಿಮೆ ಅಲ್ಲ ಇವತ್ತು. ಮನೆ ತೊಳ್ಕೊತ ಕುಂತ್ಯ. ಮನೆ ತೊಳೆವು ಒಗಿವು. ಈ ನೀರು ಬಂದು ನೋಡಿ, ನೀರು ತುಂಬೋದಾಗಲ್ಲ ಸ್ನೇಹಿತರೆ. ನೀರು ತುಂಬ್ಕೊತ ಯಾಕ ಬ್ಯಾ ನಡಿ, ಹೊತ್ತಾಗತ್ತೆ ನಡಿ, ಬಸ್ ಬರ್ತೀನಿ. ರೆಡಿಯಾಗಿ ಶ್ರಾವಣಿ ತೆರಿ ಅಂತಂದು, ಬ್ಯಾ ನಡಿಯವ ಅಂತಂದೆ. ಚಾವಿ ತೊಗೊಬರ್ರಿ. ನಾನು ಯಾವ ಥರ ರೆಡಿಯಾಗಿನಿ ಅಂತ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿ ಸ್ನೇಹಿತರೆ. ನಾನು ಈ ಥರ ರೆಡಿಯಾಗಿನಿ, ಸಿಂಪಲ್ ರೆಡಿಯಾಗಿ ನೋಡಿ. ಇವತ್ತು ಜಾಕ್ ಮಿಷನ್ ನೋಡ್ಕೊಂಡು ಒಂದಿಟ್ಟು ಟೈಲರಿಂಗ್ ಮೆಟೀರಿಯಲ್ ತೊಗೊಂಡು ಇನ್ನೂ ಏನೋ ತೊಗೋಬೇಕಂತ ಮಾಡೀನಿ ರೀ. ಅದನ್ನೆಲ್ಲ ಬಂದು ನಿಮಗೂ ಶೇರ್ ಮಾಡ್ತೀನಿ. ಇನ್ನೊಂದು ಬಿಸ್ನೆಸ್ ಬಗ್ಗೆ ತರಕ್ಕೆ ಹೊಂಟೀನಿ ರೀ. ಆ 2-3 ಬಿಸ್ನೆಸ್ ಅದಾವೆ ರೀ. ಅದನ್ನ ನೋಡ್ಕೊಂಬಂದು ತೊಗೊಂಬರ್ಬೇಕು ರೀ. ಅದು ಯಾವುದು ಈ ಬಳಿ ಹೋಗಿದ್ವಲ್ಲ ರೀ, ಆ ಬಳಿ ತೆಗೆದ್ಕೇರಿ ಭಾಳ ಬೇರೆ ಬಳಿ ಹಾಕ್ಕೊಂಡು ನೋಡಿ. ಹಸಿರು ಬಳಿ ಹಾಕ್ಕೊಂಡೆ, 2 ಕೈಯಾಗೆ 2 ಬಳಿ ಹಾಕ್ಕೊಂಡೆ ಸ್ನೇಹಿತರೆ. ಯಾವುದೇ ಬಿಸ್ನೆಸ್ ಮಾಡ್ಬೇಕಂದ್ರೆ ದೇವ್ರ ಆಶೀರ್ವಾದ ಬೇಕು. ನಾವು ಎಲ್ಲರ ಕೇಳಬೇಕು, ಹೇಳ್ಬೇಕು. ಎಲ್ಲಿ ಕೇಳಿಲ್ಲ ಬಿಟ್ಟಿಲ್ಲ. ಇವತ್ತು ನಮ್ಮ ಮನೆ ದೇವ್ರ ವಾರ. ಇವತ್ತು ಎಲ್ಲಮ್ಮ ಹುಣ್ಣಿಮೆ, ಬೇವಸೋನು ಹುಣಿ ಐತೆ. ಆ ತಾಯಿ ಎಲ್ಲಮ್ಮ ಮನೆ ದೇವರು ಮತ್ತು ಬೀರಪ್ಪ ಮುತ್ತನ ವಾರ. ಹೆಂಗೆ ಮಾಡ್ತಾ ಮಾಡಿ ಸ್ನೇಹಿತರೆ. ಅವೆರಡು ಬಿಸ್ನೆಸ್ಸಿಗೆ ಕೈ ಹಾಕಕತ್ತೀನಿ, ನೋಡೋಣ್ರಿ ಹೆಂಗಾಗತ್ತೆ. ಅವೆರಡು ಬಿಸ್ನೆಸ್ಸಿಗೆ ಕೈ ಹಾಕಿರ್ತೀನಿ ಸ್ನೇಹಿತರೆ. ಆದ್ರೆ ಅವೆರಡು ಬಿಸ್ನೆಸ್ ಮಾಡತ್ತೆ ಅನ್ನೋದು ಅಲ್ಲಿ ಹೋಗಿ ನೋಡಿ ಮಾಡಬೇಕು ಅನ್ನಿಸ್ತಂದ್ರೆ, ಲಾಭ ಇತ್ತಂದ್ರೆ ಮಾಡ್ತೀನಿ, ತರ್ತೀನಿ ಮಾರಾಕ. ಇಲ್ಲಿ ಕಂತು ತರಕ್ಕೆ ಹೋಗಲ್ಲ. ಇನ್ನೊಂದು ಬಿಸ್ನೆಸ್ ಮಾತ್ರ ಖಂಡಿತ ಮಾಡತ್ತೀನಿ. ಜಾಕ್ ಮಿಷನ್ ಮಾತ್ರ ತೊಗೋತೀನಿ ಸ್ನೇಹಿತರೆ. ವರ್ಕಿಂಗ್ ಮಿಷನ್ ಮಾತ್ರ ಕ್ಯಾನ್ಸಲ್ ಮಾಡಿದೆ. ಈ ಜಾಕ್ ಮಿಷನ ಅವೆರಡು ಬಿಸ್ನೆಸ್ ನೋಡ್ಬೇಕು ಅನ್ನೋದು ಆಸೆ ಭಾಳ ಇದೆ. ಇವು 3 ಹೆಂಗಾಗುತ್ತೋ ಹೆಂಗಿಲ್ಲ ನೋಡೋಣ ಸ್ನೇಹಿತರೆ. ಬರೀ ಹೋಗೋಣ. ಶ್ರಾವಣಿ ಕೂಡ ರೆಡಿಯಾಗಿ ಕುಂತಾಳ. ಹಾಯ್ ಮಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾ ಹೋಗೋಣ ನಡಿ, ಹೋಗೋಣ. ಚಾವಿ ತಗೋ ನೋಡಿ.
ನೋಡಿ ಸ್ವಲ್ಪ ರೆಡಿ ಇರಲಿ ಬೇ ಪತ್ಲಾರ ಬೇಸ್ನಿತ್ತು ಇಲ್ಲಿ ಥರ ಹೋಗಿ ಪತ್ಲಾರ ಚಂದ ಹಾಂ ಜಾಕ್ ಮಿಷನ್ ತರನ ಬೇಡಮ್ಮ ಬರೇ ಅಕ್ಕಿ ಬೇಡ ಬರೇ ಬ್ಯಾಡ್ರಿ ಜಾಕ್ ಮಿಷನ ಪರ್ಕಿ ಮಿಷನ ಯಾರಿಗೆ ಮನಸ್ಸ ಇಲ್ರಿ ನನಗೆ ಒಬ್ಬಾಕಿ ಮನಸ್ಸಿದ್ರೆ ಆಗಲ್ಲ ಸ್ನೇಹಿತರೆ ಎಲ್ಲರಿಗೂ ಮನೆ ಮನಸ್ಸಿರಬೇಕು ಸುಮ್ಮನೆ ಮನಸ್ಥಿತಿ ಎಲ್ಲ ಮತ್ತು ನಮ್ಮ ಮನೆಗೆಲ್ಲ ಒಪ್ಕೋಬೇಕು ಎಲ್ಲ ಏನು ಬೆಂಬಲ ಬೇಕು ಸ್ನೇಹಿತರೆ ಶ್ರಾವಣಿನೂ ಬೇಡ ಅಂತ ಅವಳಿ ನಮ್ಮ ಅವ್ವನ ಮಾತು ಕೇಳ್ರಿ ಹಿಂಗಾಗಿ ಬೇಡ ಅಂತ ಹೌದಿಲ್ಲ ಅವ ನಮ್ಮ ಶ್ರಾವಣ್ ಕುಮಾರ ತಗೋ ಮಮ್ಮಿ ರೊಕ್ಕ ಇದು ಕೊಡ್ಬೇಕಲ್ಲಿ ಪಾಪ ಸಾಂದ್ ನಾಳೆ ದುಡ್ಡಾಗಿನ ದುಡ್ಡು ಕೊಡ್ತಾನೆ ಅವನು ಬರ್ರಿ ಹೋಗೋಣ್ರಿ ತಗೋರಿ ಇದು ತಗೋ ಏರ್ಫೋನ್ ತಗೋ ಅದು ಬಸ್ನಾಗ ಇದು ಮಾಡಕ್ಕೆ ಬರ್ತಾ ಒಂದು ಕೈಚೀಲಿಲ್ಲ ಕೈಚೀಲ ಈ ಪಡ್ತಾ ಮಾಡಿ ಹಾಕಂದ್ರೆ ಹಾಕಿ ನೋಡ್ರಿ ಊರಾಗ ಊಟ ನೋಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಹಾಂ ಚಾರ್ಜಿ ಹಾಕಿನಲ್ಲ ಗ್ಯಾಸ್ ಬಂದ್ ಮಾಡಿಲ್ರಿ ಏನ್ರಿ ಇದಾಗದ ಅಷ್ಟು ಒಳ್ಳೆ ಇವತ್ತ ಬರೋದು ಊರಿಗೆ ಬರ್ಬೇಕಂತ ಮಾಡ್ತೀನಿ ರೀ ಏನ ಇದು ಕಾಣ್ತೀವಿ ಸ್ನೇಹಿತರೆ ಅವು ಕೈಚೀಲ್ ತೊಗೊಂಡ್ಯಾ ಒಂದು ಕೈಚೀಲ್ ತೊಗೋಬೇಕ್ರಿ ಮತ್ತೆ ಪೌಡರ್ ಹೊಡ್ಕೋಬೇಕಾದ್ರೆ ನಾ ಎತ್ತರ ಆತ ನೀ ಗಿಡ್ಡೈತಿ ನನ್ನ ಹೊಟ್ಟೆ ಎತ್ತರ ಆಗೈತಿ ಆತ ಬರ್ರಿ ಹೋಗೋಣ್ರಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ಬಸ್ನಾಗಲ್ಲಿ ಹೋಗಿಂದ ನೋಡಿ ಸ್ನೇಹಿತರೆ ಬಂದು ಬಿಜಾಪುರಕ್ಕೆ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ ಇಳಿ ನೋಡಿ ಹಾಂ ನಡಿ ಒಳಡಿ ಶ್ರಾವಣಿ ನಾಷ್ಟ ಮಾಡ್ತಾ ಅಂತ ಹೇಳಿದ್ವಿ ನಾಷ್ಟ ಮಾಡಕ್ಕೆ ಬಂದ್ವಿ ಹೋಟೆಲ್ ಚಂದನ ಬಿಜಾಪುರದು ಏನು ತೋತಿ ರೈಸ್ ಬಜ್ಜಿ ತೋತಿ ನಾಷ್ಟ ತಿಂದು ಎಲ್ಲಿ ಹೋಗೋದಿ ನೀ ಯಾಕ ಶಾಂತ ಆಂಟಿ ಬಂದರೆ ಹೋಗೋದನಾ ನೀ ರೈಸ್ ತಿನ್ನು ನಾನೇನು ಅಲ್ಲ ಆಂಟಿ ನಾವು ಮಾತು ನಾಷ್ಟ ಮಾಡ್ತೀವಿ ನಿಮ್ಗೆ ಹೊಸವಾಗೈತನ ಟೈಮ್ 1-2 ನಿಮಿಷ ಆತ್ರಿ ಹಾಂ ಶ್ರಾವಣಿ ಟೇಸ್ಟ್ ಮಾಡಿ ಮಸ್ತ್ ಐತೆ ನೋಡಿ ಸ್ನೇಹಿತರೆ ಗಾಂಧಿ ಚೌಕಿಗೆ ನಡ್ಕೊತ ಹೊಂಟೀವಿ ಶ್ರಾವಣಿ ಬರಾಕತ್ತಾವಳಿ ಬಾ ಶ್ರಾವಣಿ ಬಿಜಾಪುರ ಸಂಟ್ ನೋಡಿ ಇವತ್ತು ಗದ್ಲು ಭಾಳ ಐತಿ ನಡ್ಕೋತ ಹೊಂಟೀವಿ ರೀ ಬಜಾರ್ನಾಗ ಗಾಂಧಿ ಚೌಕಿ ಸಿಟಿ ಬಸ್ ಎಲ್ಲಿ ಬರ್ತಾವ ಗೊತ್ತಾಗಲ್ಲ ಅಂತೇಳಿ ಸುಮ್ಮ ನಡ್ಕೋತ ಹೊಂಟೀವಿ ಪೈನಾಪಲ್ ತಿಂತೀಯೇನ ಪೈನಾಪಲ್ ಬೇಡ ಹೊರ ತಿನ್ಬೇಕ ಜ್ಯೂಸ್ ಕೊಡಿಸ್ಬೇಕಂದ್ರಿ ಈ ರೈಸ್ ತಿನ್ಲಾರ ಹಿಂಗಾಗಿ ಒಳ್ಳೆನಾಕತ್ತ ಹೊಡ್ರಿ ಹಾಂ ಏನಂದೆಮ್ಮ ಯಾರಾದರೂ ಬಿಜಾಪುರ ನೋಡಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬರೇ ಬಟ್ಟೆ ಅಂಗಡಿ ಎಲ್ಲ ಥರ ಅಂಗಡಿ ಅದ ನೋಡಿ ಬಾಮ್ಮ ನೀರಿನ ಬಾಟ್ಲಿ ಕೊಟ್ಟಿನ್ರಿ ಕೈಯ ಕಾಯಿಪಲ್ಲೆ ಬಜಾರ್ ಬಂತ ನೋಡಿ ಇಲ್ಲಿ ಫುಲ್ ಕಾಯಿಪಲ್ಲೆ ಹಿಂಗೆ ಬಜಾರ್ ಮುಂದೆ ಚಲೋ ಇನ್ನು ನೋಡಿ ಕಡೆ ಬರೀ ಕಾಯಿಪಲ್ಲೆ ಐತೆ ಸ್ನೇಹಿತರೆ ನಾ ಗಾಂಧಿ ಚೌಕ್ ಇಲ್ಲೇ ಬಂತ ಬಾ ಗಾಂಧಿ ಚೌಕಿ ಮುಂದೆ ಕಾಯಿಪಲ್ಲೆ ಬಜಾರ್ ನೋಡಿ ಬಸ್ ಸ್ಟ್ಯಾಂಡಿಂದ ಏನು ಭಾಳ ದೂರ ಆಗಲ್ಲ ರೀ ಗಾಂಧಿ ಚೌಕಿ ರೀಚ್ ಆದ ನೋಡಿ ಇವಾಗ
ಅಲ್ಲ ಐತಲ್ಲ ಗಾಂಧಿ ಚೌಕ್. ಗಾಂಧಿ ಚೌಕ್ ಗಾಂಧಿ ಚೌಕಿಗೆ ಬಂದು ಶಾಂತಾ ಸಿಸ್ಟರ್ ಫೋನ್ ಹಚ್ಚಿ ಅಂತ ಹೇಳಿದ್ರಿ. ಕಾಣ್ತಿರ್ಬೇಕು ನಿಮ್ಗೆ ಗಾಂಧಿ ಚೌಕು. ಈ ಕಡೆಲ್ಲ ಸ್ವಲ್ಪ ಅವು ಬಣ್ಣದ ಪ್ಯಾಂಟನಿಗೆ ನೋಡಿ ಮಮ್ಮಿ ಅನ್ನಕತ್ತ ಕಾಣಲ್ಲ. ಅಲ್ಲಿ ಕಾಣ್ತಾವ್ರಿ ಬಣ್ಣದ ಪ್ಯಾಂಟನ್. ಅಲ್ಲಿ ಹೋಗ್ಬಾರ್ದಮ್ಮ, ಹೋಗ್ಬೇಕಮ್ಮ. ಅಲ್ಲಿ ಹೋಗ್ಬೇಕಾ? ಅಲ್ಲಿ ಕುಂದ್ರಾಕ ನಿಂದ್ರಾಕ ಬಣ್ಣ ಹಚ್ಚ ಪ್ಯಾಂಟಿಂಗು ಚೆಂದಾಗಿ ಆಯ್ತಲ್ಲ ಪ್ಯಾಂಟಿಂಗು ಬಣ್ಣ ಹಚ್ಚೋದು. ಹಾಂ, ಇಲ್ಲಿ ನಿಂತು ವೇಟ್ ಮಾಡಾಕತ್ತೀವ್ರಿ. ಶಾಂತಾ ಸಿಸ್ಟರ್ ಬರಲಿ ಅಂತ ವೇಟ್ ಮಾಡಾಕತ್ತೀವಿ ನೋಡಿ. ಶ್ರವಣಿ ಹೆಂಗೈತಿ ಬಿಜಾಪುರ? ಹಾಂ, ಮಸ್ತ್ ಐತೆ. ಗದ್ಲ ಹೆಂಗೈತಿ? ಟ್ರಾಫಿಕ್ ಜಾಮ್ ಹೆಂಗಾಗೈತಿ ನೋಡಿ. ಗಾಡಿ ಎಲ್ಲ ಅಲ್ಲ ಐತಿ. ಹಾಂ, ಟ್ರೈನ್ ಹೋಗಲಿಲ್ಲ. ಟ್ರೈನ್ ಹೋಗಲ್ಲಮ್ಮ. ಗಾಂಧಿ ಚೌಕಿ ಮುಂದೆ ಆಯ್ತದೆ. ಗಾಂಧಿ ಚೌಕಿ ಇದೆ ನೋಡಿ ಸ್ನೇಹಿತರೆ. ಬಿಜಾಪುರ ಗಾಂಧಿ ಚೌಕಿ ನಿಂತೀವಿ. ಇನ್ನೂ ಶಾಂತಾ ಸಿಸ್ಟರ್ ಬಂದಿಲ್ಲ. ಅವ್ರು ಬಂದ ಮ್ಯಾಗ ಹೋಗ್ಬೇಕು ನೋಡಿ. ಯಾಕಂದ್ರೆ ನಮ್ಗೇನು ಗೊತ್ತಾಗಲ್ಲ. ಅವು ಕಲರ್ ಪ್ಯಾಂಟನಿಗೆ ಅಲ್ಲ ಶ್ರಾವಣಿ ಅಲ್ಲದ ನೋಡಿ ಪ್ಯಾಂಟನಿಗಳು. ಮಮ್ಮಿ ಅಲ್ಲಿ ನೋಡೋದು ಎಷ್ಟು ಚಂದ ಐತೆ ಅಂತಂದು. ಹಾಂ, ಕೋಳಿ ಅವರು ಯಾಕತ್ತ ಕುದುರೆ ವಿಡಿಯೋ ಹೊಡ್ಕೊ ಅಂತ ಅವಡಿ ಶ್ರಾವಣಿ. ಕುದುರೆ ಗಾಡಿ ಇರ್ತಾವಲ್ರಿ, ವಿಡಿಯೋ ಹೊಡ್ಕೊ ಮಮ್ಮಿ ಅಂತ ಅವಡಿ. ಹಾಂ, ಬಿಜಾಪುರವ್ರು ಯಾರದಿರಿ ಕಮೆಂಟ್ ಮಾಡಿ. ಬಿಜಾಪುರವ್ರು ಇದ್ದಾರ. ಭಾಳ ದೂರ ಆಗಲ್ಲ ಬಿಡ್ರಿ. ಗಾಂಧಿ ಚೌಕಿಗೆ ಬಸ್ ಸ್ಟ್ಯಾಂಡ್ಗೆ ಭಾಳ ದೂರ ಆಗಲ್ಲ. ಇನ್ನು ಹಿಂಗೆ ತೆಳ್ಯಾಕೆ ಹೋಗ್ಬೇಕು ನೋಡ್ರಿ. ಈ ಕಡೆ ನಾವು ಶಾಂತಾ ಸಿಸ್ಟರ್ ಬಂದ ಮ್ಯಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಯಾವ ಬೇಕಾವ್ ತಗೋ ಶ್ರಾವಣಿ. ಇವು ಬರಲ್ರಿ ಸೈಜ್. ಕಾಯಿಪಲ್ಲೆ ಬಜಾರ್ ನೋಡ್ರಿ ಇದು. ಕೇಳಲ್ಲ ಏನ್ರಿ ಸಿಸ್ಟರ್? ಕೇಳ್ತೀರಿ ಮೊದಲೇ ನನ್ನ ವಯಸ್ಸು ಅಂದೈತೇನ್ರಿ? ಶಾಂತಾ ಸಿಸ್ಟರ್ ಬಂದಾರ ನೋಡ್ರಿ ಇವಾಗ. ಕಾಯಿಪಲ್ಲೆ ಬೆಸ್ಟ್ ಬಿಡ್ರಿ. ಮುದ್ದೆ ಭಾಳ ತುಟ್ಟಾಗತ್ರಿ ಕಾಯಿಪಲ್ಲೆ. ಹಂಗ ಹೋಗೋದು ನೋಡಪ್ಪ. ನಮ್ಮ ಗುಡ್ ಕುಡ್ರಿ ಮುಗಿತ್. ನಾ ಎಡ್ದಂಗ ಕಾಯಿಪಲ್ಲೆ ಬಜಾರ್ ನೋಡಿ. ಬಿಜಾಪುರ ಸಂತಿ ಮಾಡಕ್ ಬಂದಿ ನೋಡ್ರಿ. ಯಾಕೆ ಶ್ರಾವಣಿ? ಎಲ್ಲ ಥರ ಸಿಗ್ತಾವ ನೋಡ್ರಿ. ಒಂದು ಥರ ಸಿಗಲ್ಲ ಅನ್ನಲ್ಲ. ಇಲ್ಲಿ ಜಾಕ್ ಮಿಷನ್ ನೋಡಕ್ಕೆ ಬಂದಿ ನೋಡಿ. ಮಿಷನ್ ಅಂಗಡಿ ಬಂದಿ ನೋಡಿ. ಇಲ್ಲಿ ಅದಕ್ಕೆ ಹೇಳ್ದನ್ ರೇಟ್ ರೀ. ಒಲಿಗೆ ಎಲ್ಲ ಸೇಮ ಬರ್ತದೆ. ಹೌದ್ರಿ. ಹಾಂ, ಗೊತ್ತಾಗೋದಿಲ್ಲ ರೀ. ಬೈತಾರ ಕೇಳ್ರಿ. ಅವ್ರು ಮಾತು ಬೇಕಾರ ಸುಮ್ಮರಿದ ಅಷ್ಟೇ ಏನ್ರಿ?
ಇನ್ನು ಅಸ್ತ್ರ ಅರ್ಬಿ ತಗೋಬೇಕು. ಶಾಂತಾ ಸಿಸ್ಟರ್ ತೊಗೊಳಕತ್ತಾರ ನೋಡಿ, ಪಾಲ್ ತೊಗೊಳಕತ್ತಾರ. ಇಲ್ಲೇ ಶ್ರಾವಣಿ ಕುಂತಾರ್ರಿ. ಉಮ್ಮೆ ಬರೇ ಫೋನ್ ನೋಡಕತ್ತ ನೋಡಿ ಸ್ನೇಹಿತರೆ. ಒಟ್ಟ ಫೋನ್ ಬಿಟ್ರೆ ಜೀವನ ಅಲ್ರಿ ಮಕ್ಕಳಿಗೆ. ಸಾಲ ಯಾವಾಗ ಐತಿ ಇದು ಜಾತ್ರೆ ಯಾವಾಗ ಐತಿ ಕರ್ಕೊಂಡ್ರಲ್ರಿ. ಬಿಜಾಪುರ ಅದಿ ನೋಡ್ರಿ. ನಾನು 4:30 ಟೈಮ್ ಇನ್ನ ಇಲ್ಲೇ ಅದು ಸ್ನೇಹಿತರೆ. ಹೋಗೋದು ಎಷ್ಟೊತ್ತಾಗುತ್ತೆ ಆಗಟ್ಟಿಲ್ಲ ನೋಡ್ಕೋಬೇಕು. ಇನ್ನ ಕಿರಾಣಿ ಮಾಲ್ ತೊಗೋಬೇಕು. ಒಂದಿಟ್ಟು ತೊಗೊಂಡು ಹೋಗೊಂಬರ್ರಿ. ಅವ್ರಿಗೆ ತಗೊಂಡಾರ, ನನಗೊಂದು ಬೇಕು. ಅಲ್ಲ ಅವರು ನನಗೆ ಬುಟ್ಟಿ ಒಯ್ಯಲ್ ಕೊಡ. ಯಪ್ಪ ಕೊಟ್ಟೋತಿ ಹೋಗ ಬ್ಯಾಡಪ್ಪ. ನಮ್ಗೆ ರಗಡ ಬರ್ತಾವ ಇಂಥ ಬುಟ್ಟಿ. ಅಲ್ಲೇ ಜಾಕ್ ಮಿಷನ್ ನೋಡ್ಕೊಂಡು ಇಲ್ಲೇ ಟೈಲರಿಂಗ್ ಸಾಮಾನು ತೊಗೋಬೇಕಂತೇಳಿ ಟೈಲರಿಂಗ್ ಶಾಪಿಗೆ ಬಂದು ನೋಡಿ ಸ್ನೇಹಿತರೆ. ಫೋನ್ ರಿಪೇರಿ ಮಾಡಕ್ಕೆ ಕೊಟ್ಟಿವಿ. ಅಲ್ಲಿ ವಿಡಿಯೋ ತೆಗಿಲಿಲ್ಲಾನು. ವಿಡಿಯೋ ತೆಗಿರಾಗನೇ ಫುಲ್ ಸುಸ್ತಾಗ್ಬಿಟ್ಟೈತ್ರಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೆಗೆದಿನಿ. ನೋಡಿ ಸಪೋರ್ಟ್ ಮಾಡಿ. ನೀವು ದಾರ 12 ರೂಪಾಯಿಗೆ ಒಂದು ಅಂತ ನೋಡಿ. ಮುದ್ದೆ ಬಾದಾಗ 15 ರೂಪಾಯಿಗೆ ಒಂದು ಅದಾವು. ಇಲ್ಲಿ ಬಿಜಾಪುರ ಆದ್ರೆ 3 ರೂಪಾಯಿ ಕಮ್ಮಿ ಆಗುತ್ತೆ ನೋಡಿ ಸ್ನೇಹಿತರೆ. ನಿಮ್ಮ ಕಡೆ ಎಷ್ಟೆಷ್ಟು ರೇಟ್ ಅದಾವಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಟೈಲರಿಂಗ್ ಸಾಮಾನು ಎಲ್ಲ ಮಾಹಿತಿ ಸಿಗ್ತಾವೆ ನೋಡಿ. ನಾವು ಸಿಕ್ಕಾಪಟ್ಟೆ ದಾರ ತೊಗೊಂಡೆ. ನಾವು ಒಮ್ಮೆ ತೊಗೊಂಡೆ ಸೇರಿ 1 ವರ್ಷ ಒಳ್ಳೆ ಮತ್ತೆ ನಾವು ಇದು ಮಾಡಲ್ಲ ನೋಡ್ರಿ. ಇಲ್ಲೇ ಅಂತೇ ತೋರ್ಸಾಕತ್ತೀವಿ ಸ್ನೇಹಿತರೆ. ನೋಡ್ರಿ ಬರ್ರಿ. ಇವಾಗ ಕಾಲು ಬ್ಯಾನ್ ಆಗಿಬಿಟ್ರೆ ಅಲ್ಲಿ ತಿರುಗಾಡಿ ಟೇಸ್ಟ್ನರಿ ತೊಗೊಂಡು ಒಂದಿಷ್ಟು ಕಿರಾಣಿ ತೊಗೊಂಡು ಒಂದಿಷ್ಟು ಹುಡ್ರು ತಿನ್ನಾಕೆ ತೊಗೊಂಡು ನಮ್ಮ ಶ್ರಾವಣಿ ಚುಂಚು ಕೊಳ್ಸನ್ನಕತ್ತ ಸ್ನೇಹಿತರೆ. ಅಮೌಂಟ್ ಉಳಿದು ಅಂದ್ರೆ ನೋಡಬೇಕು. 200 ರೂಪಾಯಿಗೆ ಒಂದು ಅಂತ 400 ರೂಪಾಯಿ ಕೊಟ್ಟು 2 ಒಯ್ಬೇಕು. 2 ಹಾಕೊಯ್ತೀನಿ ಏನನ್ನೋದು ನಿಮಗೆ ಹೇಳ್ತೀವಿ ಸ್ನೇಹಿತರೆ. ಬಟ್ ತೊಗೊಂಡ್ರೆ ಈಗ ಎರಡೇ ತೊಗೋಬೇಕು. ಚುಂಚು ತೊಗೊಂಡ್ರೆ ಮಾತ್ರ 2 ತೊಗೊಲೇಬೇಕು. ಇನ್ನೊಬ್ರು ಯಾರಿಗಂತ ನಾ ಆಮೇಲೆ ನಿಮ್ಗೆ ತೊಗೊಂಡಾಗ ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ ಎಲ್ಲ ದಾರಗಳು ತೊಗೊಂಡ್ವಿ. ಇನ್ನೇನು ರೇಸ್ ಅವೆಲ್ಲ ತೊಗೋಬೇಕು. ಅಸ್ತ್ರ ಅರ್ಬಿ ಅಟ್ಟಾಗೆ ತೊಗೋಬೇಕಂತ ಮಾಡೀನಿ. ಮನ್ಯಾಗ 1-2 ಕಲರ್ ಅದಾವೆ. 1-2-3 ತಂದು ಅಂದ್ರೆ ಕಲರ್ ಅಸ್ತ್ರ ಸಿಗ್ತಾವೆ ಸ್ನೇಹಿತರೆ. ಮತ್ತು ಅಸ್ತ್ರಗಳು ಬೇಕಾದ್ರೆ ನಮ್ಮ ಕಡೆ ಹೋಗ್ತಾವು. ಹಿಂಗಾಗಿ ತೊಗೊಳಕತ್ತೀನಿ ರೀ. ದಾರಗಳು ಓಡಾಕತ್ತೀನಿ ನೋಡಿ ಎಲ್ಲ ಕಲರ್ ಅಂತೇಳಿ. ಪಿಂಕ್ ಕಲರ್ ಸಿಕ್ಕಲೇ ಇಲ್ಲಿರಿ ನಮಗೆ. ಪಿಂಕ್ ಕಲರ್ ಒಂದು ತೊಗೋಬೇಕು. ಸಿಸ್ಟರಿಗೆ ಹೇಳ್ಬೇಕು. ಆಮೇಲೆ ಅವ್ರ ಅಂಗಡಿ ಪರಿಚಯದ ಒಂದಿಷ್ಟು ಟಿಕ್ಲಿ ಪ್ಯಾಕೆಟ್ ಸಾಕ್ತೀನಿ ರೀ. ಟಿಕ್ಲಿ ಪ್ಯಾಕೆಟ್ ಅಂದ್ರೆ ಅದು ಇದು ಆಗತ್ತೆ ರೀ. ಒಯ್ತಾರೆ ಮಾಡ್ತಾರೆ ನೋಡೋಣ ರೀ. ಟಿಕ್ಲಿ ಪ್ಯಾಕೆಟು ಚಂದನ ಒಂದು 4 ಡಿಸೈನ್ ಹಾಕಿಸ್ಬೇಕು ಅಂತ ಮಾಡೀನಿ ರೀ. ಲೇಸನ್ನು ಒಂದು 4 ನೋಡೋಣ ರೀ. ಹೆಂಗೆ 4 ಅಂದ್ರೆ ನಮ್ಮದು ಅಮೌಂಟ್ ಕಂಡಪಟ್ಟೆ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಆಗಲ್ಲ. ನಂದು ಎಷ್ಟು 1050 ಏನು 1100 ರೂಪಾಯಿ ಸಾಮಾನು ಅದಂಗೆ ಅದು ರೀ. ಮತ್ತು ಅವು ಟೇಸ್ಟ್ದು ರಾಟಿ ಮೆಟ್ರಲ್ ಇಷ್ಟಕ್ಕೆ ಅಷ್ಟಾಗೈತೆ 1100 ರೂಪಾಯಿ. ಮತ್ತು ಅಸ್ತ್ರ ಅರ್ಬಿ ರೀ ಅವು ಒಂದು 500 ರೂಪಾಯಿ ಟಾಗೆ ರೀ. 2 ಟಾಯಿಗೆ 1000 ರೂಪಾಯಿ. ಶ್ರಾವಣಿ ಶಾಂತಾ ಸಿಸ್ಟರು ಪಾಲ್ ತೊಗೊಂಡೇನಿ ರೀ. ನಾ ಒಂದು 15 ಅದು 200 ರೂಪಾಯಿ ರೀ. ಹಂಗೆ ಎಲ್ಲನೂ ತೊಗೊಳೋದಂದ್ರೆ ಅಮೌಂಟ್ ಆಗೋದಿಲ್ಲ ಸ್ನೇಹಿತರೆ. ವಜ್ಜೈತದ ಆಗ್ಲಿಕ್ಕೆ ನಡೆಯಲ್ಲ. ಬರ್ರಿ ಮತ್ತು ನಾನು ಇನ್ನು ಕಿರಾಣಿ ಅಂಗಡಿಗೆ ಹೋಗ್ಬೇಕು. ಮತ್ತು ಸಿಗ್ತೀನಿ ರೀ. ಕಿರಾಣಿ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ತಕ್ಷಣ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್. ಬಂದೆ ಹೆಸ್ರಾಣಿ ಅರ್ತಕ್ಕ ನಡಿ ಊಟ ಮಾಡಿರಿ. ಬೇಡ ಯಾರು ಕೊಡ್ಸ್ಯಾರ ಜ್ಯೂಸು ಚಾಕ್ಲೇಟು? ಊಟ ಮಾಡೋಣ ಬರ್ರಿ. ಯಾವಾಗ? ಇನ್ನೊಂದು ಸ್ವಲ್ಪ ಉಣ್ಬಾಯಿ ನಮಗುಳಿಟ್ಟು. ನೋಡಿ ಸ್ನೇಹಿತರೆ ಇವಾಗ ಊರಿಗೆ ಬಂದೆ. ನೋಡಿ ಸ್ನೇಹಿತರೆ ನಾನು ಚಪಾತಿ ಬದ್ನಿಕಾಯಿ ಪಲ್ಯ ಉಣ್ಣಾಕತ್ತೀನಿ. ಶ್ರಾವಣಿ ಬಿಸಿ ಹೋಳ್ಗೆ ತುಪ್ಪ ಉಣ್ಣಾಕತ್ತ. ಹಾಲು ಹಾಕೊಂಬೋಗು. ಹಾಲು ಅಲ್ಲೇ ಎಲ್ಲ ಮಾಡಲಿ ತುಂಬಿ ಪೂಜೆ ಮಾಡಿ ಅಲ್ಲೇ ಬಿಟ್ಟ ನೋಡಿ. ಬರ್ರಿ ಊಟ ಮಾಡಿ ಎಲ್ಲ ಮಾಡಲಿ ತುಂಬೋದು. ಎಲ್ಲ ವಿಡಿಯೋ ಮಾಡ್ಬೇಕಂದೆ ನಾ ಬರೋದ ಲೇಟ್ ಆಗಿಬಿಟ್ಟೈತೆ ರೀ. 9 ಮ್ಯಾಗ ಆತ್ರಿ. ಹಿಂಗಾಗಿ ಬಂದು ಉಣ್ಣಾಕತ್ತೀನಿ. ಊಟ ಮಾಡಿ ಮಸ್ತ್ ಸಿಗ್ತೀನಿ ರೀ.